ಬೆಂಗಳೂರು ಅಳವಿನಂಚಿನಲ್ಲಿರುವ ವೃಕ್ಷಗಳ ರಕ್ಷಣೆಗೆ ಮಹಿಳಾ ಮಹನೀಯರ ಹೆಸರಿನಿಟ್ಟು ನಾಮಕರಣ ಮಾಡುವ ವಿಶೇಷ ಕಾರ್ಯಕ್ರಮಕ್ಕೆ ಖ್ಯಾತ ಸಂಗೀತ ನಿರ್ದೇಶಕ ವಿ ಮನೋಹರ್ ಚಾಲನೆಯನ್ನು ನೀಡಿದರು. ನಗರದ ಕೆಆರ್ಪುರ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅಂಗಳದಲ್ಲಿ ವೃಕ್ಷ ಬಚಾವ್ ಆಂದೋಲನ ಸಮಿತಿಯ ಪರಿಸರ ಮಂಜು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮರಗಳಿಗೆ ಹೆಸರಿಟ್ಟು ಪರಿಸರ ಪ್ರೇಮಿಗಳು ಸಂಭ್ರಮಿಸಿದರು. ಮರಗಳಿಗೆ ಮಹಿಳಾ ಮಹನೀಯರಾದ ಕಿತ್ತೂರು ರಾಣಿ ಚೆನ್ನಮ್ಮ, ಸಾವಿತ್ರಿಬಾಯಿ ಫುಲೆ, ಪ್ರಧಾನಿ ಇಂದಿರಾ ಗಾಂಧಿ, ಕಲ್ಪನಾ ಚಾವ್ಲಾ, ಲತಾ ಮಂಗೇಶ್ಕರ್, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ, ಸೂಲಗಿತ್ತಿ ನರಸಮ್ಮ ಮತ್ತು ಪಾರ್ವತಮ್ಮ, ರಾಜ್ಕುಮಾರ್, ಸುಧಾಮೂರ್ತಿ, ಲೀಲಾವತಿ, ಕಿರಣ್ ಬೇಡಿ, ಎಸ್ ಜಾನಕಿಯನ್ನ ಮತ್ತು ಅನು ಅಕ್ಕ ಸೇರಿದಂತೆ ಹಲವು ಮಹಿಳಾ ಸಾಧಕರ ಹೆಸರುಗಳನ್ನು ಮರಗಳಿಗಿಟ್ಟು ನಾಮಕರಣ ಮಾಡಲಾಗಿದೆ. ಈ ಮೂಲಕ ಮರಗಳಿಗೆ ಗೌರವಿಸುವುದರ ಜೊತೆಗೆ ಉಳಿಸುವ ಪ್ರಯತ್ನ ಕೂಡ ಮಾಡಲಾಗಿದೆ. ಇದೇ ವೇಳೆ ಯಮಲೂರು ಗ್ರಾಮಗಳಲ್ಲಿ ವೃಕ್ಷ ವಂದನಾ ಕಾರ್ಯಕ್ರಮದಲ್ಲಿ ಮಳೆಗಾಗಿ ಮಕ್ಕಳಿಂದ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟ್ರಾಫಿಕ್ ಎಸ್ಪಿ ದೇವರಾಜ ಮತ್ತು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಶೋಕ್ ರೆಡ್ಡಿ ಮತ್ತು ಡಾಕ್ಟರ್ ಕೋಮಲ್, ವೃಕ್ಷ ಬಚಾವ್ ಆಂದೋಲನ ರೂವಾರಿ ಪರಿಸರ ಮಂಜು, ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಕೆಪಿ ಕೃಷ್ಣ, ಭಾರತೀಯ ಸ್ತ್ರೀ ಸಂಘದ ರಾಜ್ಯಾಧ್ಯಕ್ಷ ಭಾಗ್ಯ ಸರ್ವಣ್ ಮತ್ತು ಮಿಡಿತ ತಂಡದ ಸಿಂಹಾದ್ರಿ ಸೇರಿದಂತೆ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅಂದರೆ ಮರ ಕಡಿಯೋಕ್ಕೆ ಬಿಡಬೇಡಿ ಮತ್ತು ಎಲ್ಲರಿಗೂ ನೀವು ಇದನ್ನು ಅರ್ಥ ಮಾಡಿಕೊಂಡು ಮರದ ಕಷ್ಟಗಳು ಇರ್ತದೆ ಅಂತ ನೀವು ಒಂದಷ್ಟು ಮಕ್ಕಳಿಗೆ ಎಲ್ಲರೂ ಈ ಮರ ಕಡಿಯೋದನ್ನು ತಡೆಯೋದಕ್ಕೆ ಏನೇನು ಮಾಡಬೇಕು ಅದು ಮಾಡಬೇಕು. ಗಿಡವನ್ನು ಪ್ರೀತಿ ಮಾಡಬೇಕು. ಪ್ರತಿ ಗಿಡವನ್ನು ನೀವು ಸವರಿದರೆ ನಿಮ್ಮ ಹತ್ರ ಅದು ಮಾತಾಡೋಕ್ಕೆ ಅದರ ಮಾತು ಪ್ರಾರಂಭದಲ್ಲಿ ಗೊತ್ತಾಗಲ್ಲ. ಬರ್ತಾ ಬರ್ತಾ ನಿಮಗೆ ಫೀಲ್ ಆಗುತ್ತೆ. ಒಂದು ಗಿಡ ಈಗ ಅಲ್ಲಿ ನೋಡಿ ಸಂಜೆ ಮೇಲೆ ಗಿಡ ಇದೆ, ಬೆಕ್ಕದ ಗಿಡ ಅಲ್ಲಿದೆ. ನೀವು ಸುಮ್ಮನೆ ಮನೆಯಲ್ಲಿ ಗಿಡ ನೆಟ್ಟಿದ್ರೆ ಸುಮ್ಮನೆ ಸವರ್ತಾ ಇರಿ. ತುಳಸಿ ಗಿಡ ಮನೆಯಲ್ಲಿ ನೋಡ್ತೀರಲ್ವಾ, ತುಳಸಿ ಗಿಡನ ದಿನ ಪ್ರೀತಿ ಮಾಡಿ ಸವರ್ತಾ ಇರಿ, ಅದಕ್ಕೆ ಖುಷಿ ಆಗುತ್ತೆ. ಕೃಷ್ಣ ಎಲ್ಲರೂ ಕರಿಬೇಕಾ? ಇಲ್ಲಿ ಓಕೆ, ಥ್ಯಾಂಕ್ ಯು. ಶುಭಾಶಯ ನಮ್ಮ ಶುಭಾಶಯ ಈ ದಿನ ಕೆಲಸ ಕಾರ್ಯಗಳೆಲ್ಲ ಈಗ ಮಾಡ್ತಿರೋದಕ್ಕಿಂತ ಅಕ್ಷಯವಾಗಲಿ ನಿಮ್ಮ ಜೀವನ ಸದಾ ಹಸಿರು ಮರದಲ್ಲಿ ಎಲ್ಲ ಎತ್ಕೊಂಡು ಮಕ್ಕಳೀಗ ನಾವು ವೃಕ್ಷವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ನೀವು ವೃಕ್ಷವನ್ನು ಪೂಜಿಸ್ತಾ ಇದ್ದೀರಾ, ಏನಕ್ಕೆ ಚೆನ್ನಾಗಿ ನಾವು ಪ್ರಾರ್ಥನೆ ವೃಕ್ಷದೇವ ಆಡಿ ಒಂಚೂರು ಸಂತೋಲ್ಲ ದೇವರುಗಳ ಮೇಡಮ್ ಬನ್ನಿ, ನೀವು ಬನ್ರಿ, ನೀವು ಹೆಣ್ಮಕ್ಳು ಮೇನ್ ಕಾರ್ಯಕ್ರಮ ಹಂಗಾಕ್ಬೇಡಿ, ಯಾರಿಗೋ ಮಕ್ಕಕ್ಕೆ ಹೊಡಿತ. ಕೆಪಿ ಕೃಷ್ಣಣ್ಣ ಇನ್ನೂ ಮೇಲೆ ಹತ್ತಣ್ಣ ನೀನು. ಸ್ವಲ್ಪ ಸ್ಟ್ರೈಕ್ ಮಾಡಿ ಮೂಮೆಂಟ್ ಇಲ್ಲ. ಅದು ಮೂಮೆಂಟ್ ಅಂದರೆ ಬೆಳವಣಿಗೆ ಒಂದೇ ಮೂಮೆಂಟು, ನಡೆದಾಡುವ ಜೀವ ಅಲ್ಲ ಅದು. ಆದರೆ ಅದಕ್ಕೆ ಜೀವ ಇದೆ. ನಮಗಿಂತ ಜಾಸ್ತಿ ನೋವು ಮತ್ತು ಭಾವನೆಗಳು ಮರಗಿಡಗಳಿಗಿವೆ. ಹಾಗಾಗಿ ಮರ ಒಂದು ತಾಯಿಗೆ ಸಮಾನ, ಒಂದು ಹೆಣ್ಣಿಗೆ ಸಮಾನ. ಒಂದು ಮರ ಕಡಿದ್ರೆ 100 ಗರ್ಭಿಣಿ ಸ್ತ್ರೀಯರನ್ನು ಕೊಂದಷ್ಟೇ ಸಮ. ಹಾಗಾಗಿ ಮರಗಳನ್ನ ಕಡಿಬಾರದು ಅನ್ನೋದು ನಮ್ಮ ಒಂದು ಒತ್ತಾಯ ಮತ್ತು ಒಂದು ಸಂದೇಶ ಕೂಡ. ಮಂಜುವರ ಸಂದೇಶ ಕೂಡ ಅದೇ. ಆಮೇಲೆ ಪ್ರತಿಯೊಂದು ಮರವು ಹೆಣ್ಣಾದ್ರಿಂದ ಅದಕ್ಕೆ ಹೆಣ್ಣಿನ ಹೆಸರೇ ಇಡಬೇಕು ಅಂತ ನಾವೊಂದು ಇವತ್ತಿಂದ ಮಂಜುವರು ಒಂದು ಚಾಲನೆ ಶುರು ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆ ಭಾಗಿಯಾಗಿ ಅವರಿಗೆ ಬೆಂಬಲ ಕೊಡೋಣ. ಈ ಮರಗಳಿಗೆ ಹೆಸರಿಡೋದನ್ನು ಎಲ್ಲರೂ ಮುಂದುವರಿಸಬೇಕು. ಇವತ್ತು ಇಲ್ಲಿಂದ ಶುರು ಆಗಿದೆ, ಇದು ಇಡೀ ದೇಶಾದ್ಯಂತ ಒಂದು ಆಂದೋಲನ ಆಗಿ ಬೆಳೆದರೆ ಇಡೀ ವಿಶ್ವವೇ
ತಿರುಗಿ ನೋಡುತ್ತೆ ಮತ್ತು ಎಲ್ರಿಗೂ ಆ ಒಂದು ಬುದ್ಧಿ ಬರುತ್ತೆ. ಜೊತೆಗೆ ಇಲ್ಲಿ ಇವತ್ತು ನಮ್ಮ ಆರಕ್ಷಕ ಅಧಿಕಾರಿಯವರು ನಮ್ಮ ಜೊತೆ ಇದ್ದಾರೆ. ಇಂಥ ಕಾರ್ಯಕ್ರಮದ ಜೊತೆ ಪೊಲೀಸರನ್ನು ಮತ್ತು ಬೇರೆ ಬೇರೆ ಸರ್ಕಾರಿ ಹುದ್ದೆಯಲ್ಲಿರೋರನ್ನ ಸೇರಿಸ್ಕೊಂಡ್ರೆ ಈ ಮರ ಕಡಿಯೋ ಕಳ್ಳರಿಗೆ ಸ್ವಲ್ಪ ಭಯ ಹುಟ್ಟುತ್ತೆ. ಯಾಕಂದರೆ ಇವತ್ತು ಯಾವುದೇ ಒಂದು ಯೋಜನೆ ಶುರುವಾದಾಗ, ಒಂದು ರಸ್ತೆ ರಿಪೇರಿ, ಒಂದು ರಸ್ತೆ ಮಾಡೋದು ಅಥವಾ ಸೇತುವೆ ಮಾಡೋದು, ಫಸ್ಟು ಆ ಇಂಜಿನಿಯರ್ಗಳು ಬಂದು ಎಷ್ಟು ಮರ ಕಡಿಬೋದು ಇಲ್ಲಿ ಅಂತ ಯೋಚನೆ ಮಾಡ್ತಾರೆ ವಿನಃ ಈ ಒಂದು ಸೇತುವೆಯನ್ನು, ಈ ಒಂದು ರಸ್ತೆಯನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದು ಯೋಚನೆ ಮಾಡಲ್ಲ. ಮೊದಲು ಅವರು ಯೋಚನೆ ಮಾಡೋದೇ ಎಷ್ಟು ಮರ ಕಡಿಬೇಕು ಅಂತ. ಯಾಕಂದರೆ ಮರ ಕಡಿದ್ರೆ ಅದಕ್ಕೆ ಲೆಕ್ಕ ಕೊಡೋಂಗಿಲ್ಲ. ಆ ಮರ ದುಡ್ಡೆಲ್ಲ ಅವರಿಗೆ ಲಾಭ ಆಗುತ್ತೆ. ಹೀಗೆ ಮರಗಳನ್ನ ಕಡಿದು ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ. ಮರ ಕಡಿಯೋದೇ ಉದ್ದೇಶ ಆಗಿದೆ. ನೋಡಿ, ಒಂದು ಎತ್ತಿನ ಹೊಳೆ ಪ್ರಾಜೆಕ್ಟಲ್ಲಿ 30,000 ಕೋಟಿ ನುಂಗಿ ಹಾಕಿದ್ದಾರೆ. ಲಕ್ಷ ಮರಗಳನ್ನ ನುಂಗಿ ಹಾಕಿದ್ದಾರೆ, ಕೊಲೆ ಮಾಡಿದ್ದಾರೆ. ಮರಗಳನ್ನ ಕಡಿಯೋದಂದರೆ ಮರಗಳನ್ನ ಕೊಲೆ ಮಾಡೋದು. ಅದು ನಿಲ್ಲಬೇಕು. ಅದು ನಿಲ್ಲಬೇಕಾದ್ರೆ ಇಂತಹ ಆಂದೋಲನ ಮುಂದುವರಿಬೇಕು. ಮತ್ತು ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕು. ಹಾಗಾಗಿ ವೃಕ್ಷ ಮಾತೆಗೆ ನಾವು ಜೈ ಅನ್ನೋಣ.